ಮೇಕೆದಾಟು ಕಂಪ್ಲೀಟ್ ಆಗಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆ ಅಷ್ಟೇ. ಇದರಿಂದ ಒಂದು ಲೋಟ ನೀರು ಬೇರೆ ಯೋಜನೆಗೆ ಹೋಗೋದೇ ಇಲ್ಲ. ಇಷ್ಟು ಕ್ಲಿಯರ್ ಕಟ್ ಆಗಿರುವಾಗ ಅಂಡ್ ಈ ಯೋಜನೆ ತಂದ್ರೆ ತಮಿಳ್ನಾಡಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನೋದನ್ನ ಡಿಕ್ಲೇರ್ ಮಾಡಿದಾಗ್ಲೂ ಕೂಡ ಬಂದ್ ಕುತ್ಕೊಳ್ಳಕ್ಕೆ ಅವ್ರು ರೆಡಿ ಇಲ್ಲ, ಚರ್ಚೆ ಮಾಡಕ್ ರೆಡಿ ಇಲ್ಲ ಅಂದ್ರೆ ನಮ್ಮಲ್ಲಿರೋರು ಒಪ್ಸಕ್ಕೆ ಫೇಲ್ ಆಗ್ತಾ ಇದಾರೆ ಅಂತ ಅರ್ಥ ಅಲ್ವಾ? ಇಲ್ಲಿ ಎರಡು ದೃಷ್ಟಿಕೋನದಲ್ಲಿ ನೋಡ್ಬೇಕು. ಮೊದಲನೇದು ನಮ್ಮವರ ಪ್ರಯತ್ನ ಏನಿದೆ, ಎರಡನೇದು ಆಂತರಿಕವಾಗಿ ಅಲ್ಲಿನ ಕಂಪಲ್ಷನ್ಸ್ ಬೇರೆ ಇದೆ. ಅಲ್ಲಿ ಎಲ್ಲಿ ತನಕ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ಅಂತ ನಾನು ವಿದ್ಯಾರ್ಥಿ ದೆಸೆಯಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಕೊಳಚೆಗಳು ನಿರ್ಮೂಲನ ಆಗ್ಬೇಕಿತ್ತಲ್ಲ, ಹಾಗಾದ್ರೆ ಅದು ನಿರ್ಮೂಲನ ಅಂದ್ರೆ ಯಾರಿಗೂ ಲಾಭ ಇಲ್ಲ. ಕಾವೇರಿ ವಿವಾದನೂ ಹಾಗೇನೆ, ತಮಿಳ್ನಾಡಿನಲ್ಲಾಗ್ಲಿ ಕರ್ನಾಟಕದಲ್ಲಾಗ್ಲಿ ನೋಡಿ, ಇದಕ್ಕೆ ಹೈಡ್ರಾಲಜಿಕಲ್ ಪರ್ಸ್ಪೆಕ್ಟಿವ್ ಬೇರೆ ಇದೆ. ಅಂದ್ರೆ ಕುಡಿಯುವ ನೀರಿಗಾಗ್ಲಿ ವ್ಯವಸಾಯಕ್ಕಾಗ್ಲಿ ನಾವು ನೀರಾವರಿಯನ್ನು, ಅದ್ಯಾಕೋ ಗೊತ್ತಿಲ್ಲ, ನೀರಾವರಿಯಲ್ಲಿ ಆ ವರಿ ಅನ್ನೋದು ಇಂಗ್ಲಿಷ್ ವರ್ಡ್ ಹಾಕೊಂಡ್ಬಿಟ್ಟಿದೀವಿ. ನೀರಾವರಿ ಮೊದಲನೇದು ವ್ಯವಸಾಯ, ಕುಡಿಯೋ ನೀರು. ಎರಡನೇದು ದ ಪಾಲಿಟಿಕ್ಸ್ ಅಸೋಸಿಯೇಟೆಡ್ ವಿತ್ ದಿಸ್. ಇದು ಎಲ್ಲಿ ತನಕ ಜೀವಂತವಾಗಿರುತ್ತೆ ಅಲ್ಲಿ ತನಕ ಬಂಡವಾಳ, ಅದು ಅಲ್ಲಿ ತನಕ ನಮ್ಗೆ ರಿಟರ್ನ್ಸ್ ಕೊಡ್ತಾನೆ ಇರುತ್ತೆ, ತಮಿಳ್ನಾಡಲ್ಲಾಗ್ಲಿ ಇಲ್ಲಾಗ್ಲಿ. ಮೂರನೇದು ಬಹಳ ಮುಖ್ಯವಾಗಿ ಭಾವನಾತ್ಮಕವಾದಂಥ ವಿಚಾರ. ಇಲ್ಲಿ ನೋಡಿ, ಇಲ್ಲಿ ಭಾವನಾತ್ಮಕ ಹೇಳಿಕೆಗಳಿಂದ ವಸ್ತುಸ್ಥಿತಿ ಯಾವುದೇ ಕಾರಣಕ್ಕೂ ಏನೂ ಬದಲಾಗೋದಿಲ್ಲ, ಪಾಲಿಟಿಕ್ಸ್ ಇಂದ ಏನೂ ಬದಲಾಗೋದಿಲ್ಲ. ಇಚ್ಛಾಶಕ್ತಿ, ಎರಡೂ ರಾಜ್ಯಗಳು ಕೂತ್ಕೋಬೇಕು, ಇದು ನಮ್ಮಿಬ್ಬರದು ಸಮಸ್ಯೆ ಅಂತ ಮಾತಾಡ್ಕೋಬೇಕು. ಕಾಶ್ಮೀರ ಡಿಸ್ಪ್ಯೂಟೇ ಸಾಲ್ವ್ ಆಗಿದೆಯಂತೆ, ಅದಕ್ಕನ್ನ ದೊಡ್ಡ ಸಮಸ್ಯೆನೇ ಇದು. ಸೊ ಇದು ರಾಜಕೀಯ ನಾಯಕರುಗಳಿಗೆ ಸಾಲ್ವ್ ಆಗೋದು ಬೇಡ. ಬಡದಾಡ್ತಾ ಇದ್ದಂತ ಅಮೆರಿಕ, ಇಸ್ರೇಲು, ಇರಾನೇ ಕೂತ್ಕೊಂಡು ಒಪ್ಪಂದ ಮಾಡ್ಕೊಂಡಿದ್ದಾವೆ. ಅಟ್ಲೀಸ್ಟ್ ಒಂದು 60 ದಿವಸಕ್ಕೆ ನಾವೇನು ಮಾಡೋದು ಬೇಡ ಅನ್ನೋ ಕಾರಣಕ್ಕೆ. ಅದಕ್ಕನ್ನ ದೊಡ್ಡ ಸಮಸ್ಯೆ ಏನೇ ಇದು. ಬಹಳ ಮುಖ್ಯವಾಗಿ ಮತ್ತೊಂದು ವಿಚಾರ ಇಲ್ಲಿ, ಇದು ಪ್ರಾಬ್ಲಮ್ ಬರೋದು ಯಾವಾಗ ಅಂದ್ರೆ, ನನ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದ್ರೆ ಯಾವುದಕ್ಕೂ ಸಮಸ್ಯೆ ಇಲ್ಲ. EMI ಪೇ ಆಗುತ್ತೆ, ರೆಂಟು ಪೇ ಆಗುತ್ತೆ, ಬಿಲ್ಸು ಪೇ ಆಗುತ್ತೆ. ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿಲ್ಲ ಅಂದಾಗ ಈ ಸಮಸ್ಯೆ. ಅಂದ್ರೆ ಬರಗಾಲ ಬಂದಾಗ ಏನ್ ಮಾಡೋದು ಅಂತ ಕೇಳ್ತಾರೆ. ಬರಗಾಲ ಬರ್ದಿರೋ ತರ ಮಾಡೋದಕ್ಕೆ ಏನ್ ಮಾಡ್ತಾ ಇದೀವಿ ನಾವು? ಈಗ ನಾವು ನಲ್ಲಿಂದ ಓಪನ್ ಮಾಡಿಟ್ಬಿಟ್ಟು ಎಷ್ಟು ದಿವಸ ಅಂತ ನೆಲ ಒರೆಸ್ತೀರಾ? ಆರ್ ವಿ ಡೂಯಿಂಗ್ ಎನಿಥಿಂಗ್ ಟು ಎನ್ಶೂರ್ ದಟ್ ದೇರ್ ಆರ್ ಸಫಿಷಿಯಂಟ್ ರೈನ್ಸ್? ಮೂಲಭೂತವಾಗಿ ಅಣೆಕಟ್ಟು ಕಟ್ಟಬೇಕಾ ಬೇಡವಾ? ನಿಸ್ಸಂಶಯವಾಗಿ ಕಟ್ಟಬೇಕು. ಆಮೇಲೆ ನನ್ನ ನೀರು ನನ್ನ ಹಕ್ಕು. ನನ್ನ ಅಂದ್ರೆ ಯಾರು? ಇವತ್ತು ಇದು ನ್ಯಾಷನಲ್ ಅಸೆಟ್, ಎಲ್ಲರದು ನೀರು. ಅವರಿಗೆ ಎಷ್ಟು ಪ್ರಮಾಣದ ನೀರು ಹೋಗಬೇಕು ಅಷ್ಟು ಕೊಟ್ಟೇ ಕೊಡ್ತೀವಿ ಅಂತ ಪದೇ ಪದೇ ಎಲ್ಲ ಸರ್ಕಾರಗಳು ಪಕ್ಷಾತೀತವಾಗಿ ಹೇಳ್ತಾನೆ ಇವೆ. ಬಟ್ ಒಂದು ವಿಶ್ವಾಸದ ಕೊರತೆ ಅಂತೂ ಕಾಡ್ತಿದೆ. ಆಮೇಲೆ ಈಗ ರಾಜಕೀಯ ಪಕ್ಷಗಳನ್ನ ನಾವು ಕ್ರಿಟಿಸೈಸ್ ಮಾಡೋದು ಬಹಳ ಸುಲಭ. ಕಾಂಗ್ರೆಸ್ನವ್ರು ಬನ್ರಿ ಇವ್ರ ಜೊತೆ ಮಾತಾಡ್ರಿ ಅಂತ, ಬಿಜೆಪಿಯವ್ರು ಬನ್ರಿ ಇವ್ರ ಜೊತೆ ಮಾತಾಡ್ರಿ ಅಂತ. ಅಲ್ಲಿನ ಲೋಕಲ್ ಪೊಲಿಟಿಕಲ್ ಕಂಪಲ್ಷನ್ಸ್ ಬೇರೆ ಇರುತ್ತೆ. ಮಾಣಿಕಂ ಠಾಕೂರ್ ಇಲ್ಲಾಂದ್ರೆ ಬಂದಿರೋರಲ್ವಾ ಸ್ವೆರಿಂಗ್ ಇನ್ ಸೆರೆಮನಿಗೆ, ಅದೇ ಕಾಂಗ್ರೆಸ್ ಪಕ್ಷದ ನಾಯಕರು. ಸೊ ಪೊಲಿಟಿಕಲ್ ಕಂಪಲ್ಷನ್ಸು ಲೋಕಲ್ ಲೆವೆಲಲ್ಲಿ ಬೇರೆ ಇರುತ್ತೆ. ಅದರ ಆಚೆಗೆ ನಿಂತು ನಾವೆಲ್ಲ ಭಾರತೀಯರು, ಅಣ್ಣ ತಮ್ಮಂದರು ಕುಡಿಯೋ ನೀರು ಹಂಚ್ಕೊಂಡು ಕುಡಿಬೇಕು, ಇದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅವರು ಒಂದು ಹೆಜ್ಜೆ ಮುಂದೆ ಬಂದು, ಬಹಳ ದೂರ ಏನಿಲ್ಲ ತಮಿಳ್ನಾಡು, ಅಂಡ್ ನಾವೇನು ಪಾಕಿಸ್ತಾನ ಭಾರತ ಅಲ್ಲ, ಎಲ್ಲ ಭಾರತದಲ್ಲಿರೋರೆ. ಒಂದು ಇಚ್ಛಾಶಕ್ತಿಯ ಕೊರತೆ ಅಂತೂ ನಿಸ್ಸಂಶಯವಾಗಿ ಕಾಣುತ್ತೆ. ಆಮೇಲೆ ಯಾವ ಪೊಲಿಟಿಕಲ್ ಪಾರ್ಟೀಸ್ಗೆ ಇದನ್ನ ಬಂಡವಾಳ ಮಾಡ್ಕೋಬೇಕು ಅಂತ ಆ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಇರುತ್ತೆ, ಅಲ್ಲಿ ತನಕ ಈ ವಿವಾದ ಸಾಲ್ವ್ ಆಗೋದಿಲ್ಲ. ಜೀವಂತವಾಗಿಟ್ಟಿರ್ತಾರೆ, ಜೀವಂತವಾಗಿಟ್ಟರೆ ಪರವಾಗಿಲ್ಲ, ಜ್ವಲಂತವಾಗಿಟ್ಟಿರ್ತಾರೆ. ಓಕೆ, ಬರ್ತೀನಿ.